ನನ್ನ ಮನಸ್ಸಲ್ಲಿ ಎಷ್ಟೊಂದು ಬೇಜಾರಾಗ್ತದೆ ಅಂತ ಅಷ್ಟೊಂದು ಬೇಜಾರಾಗ್ತದೆ. ನಮ್ಮೂರು ಬಸವೇಶ್ವರನ ದೇವಸ್ಥಾನ ಹತ್ರ ಒಂದು ಆಲ್ಮರ ಇತ್ತು. ಅದು ಆಲ್ಮರ ಹೊಡೆದಾಕ್ಬಿಟ್ರು. ಸರಿ ಹೊಡೆದ್ಬಿಟ್ರು ಅಂದ್ಬಿಟ್ಟು ನನಗೆ ಸುಮಾರು ಇದೊಂದು 10 ತಿಂಗಳಾಗ್ಬಿಟ್ಟು ಆಗದೆ ಹೊಡೆದಾಕ್ಬಿಟ್ಟು ಏನೋ ಅಲ್ಲಿ ದೇವ್ರದ್ದು ಒಂದು ಮಂಟಪ ಕೆಡ್ತಾ ಇದ್ದಾರೆ, ಹೊಡೆದ್ಬಿಟ್ರು. ಸರಿ ಆಯಿತು, ಹಲವಾರು ದಿನದಿಂದ ಗಿಡಗಳು ತಂದು ಉದ್ದಕ್ಕಿಡಬೇಕಂತ ನನಗೆ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ. ಸರಿ ಅದಕ್ಕಂತೂ ಟೈಮ್ ಬರಬೇಕಲ್ಲ. ಸರಿ ಮೊನ್ನೆ ಕೊಪ್ಪಕ್ಕೆ ಹೋದಾಗ ಒಂದು ಗಿಡ ತಗೊಬಂದೆ, ಒಂದೇ ಒಂದು ಗಿಡ ಮಾತ್ರ ತಗೊಬಂದೆ. ಸರಿ ಆಯಿತು, ಇದನ್ನು ಎಲ್ಲಿ ಇಡಬೇಕಂದ್ಬಿಟ್ಟು ನಾನು ನೋಡ್ದಲ್ಲೇ ಮತ್ತೆ ನಾವು ಇಲ್ಲೇನಾದರೂ ಇಟ್ಟು ಮತ್ತೆ ಇಲ್ಲೇನಾದರೂ ಕೆಲಸ ಸ್ಟಾರ್ಟ್ ಮಾಡಿ ಹೊರದಾಗ್ಬಿಟ್ರೆ ಬೇಜಾರಾಗ್ತೈತೆ ಅಂದ್ಬಿಟ್ಟು ಅದು ಯೋಚನೆ ಮಾಡಿದೆ. ಸರಿ ಅದಕ್ಕಂತ ಒಂದು ಸ್ಥಳ ಹುಡುಗೆ. ನಮ್ಮ ಮುರಳಿನೂ ಬಂದಿದ್ದ, ಇವತ್ತು ಒಂದು ಬರ್ತಡೇ. ಸರಿ ಮುರಳಿನೂ ಬಂದು ಆಮೇಲೆ ಸರಿ ಇಲ್ಲಿಟ್ರೆ ಇಲ್ಲಿ ಯಾಕಂದರೆ ಇಲ್ಲಿ ದೊಡ್ಡ ಉದ್ದ ಕಂಬ ಐತೆ. ಈ ಕಂಬದ ಹತ್ರ ಇಟ್ಟರೆ ಇಲ್ಲಿ ಏನು ಸಪೋಸ್ ಮಣ್ಣೆತ್ತೋದು ಬೇರೆ ಕೆಲಸ ಯಾವುದೂ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಸರಿ ಇಲ್ಲೇ ಇರಲಿ. ನೋಡಿ ಇಷ್ಟಕ್ಕೆ ಮೊದಲು ನೋಡಿದಾಗ ಆ ಜಾಗದಾಗ ಮರ ಇಲ್ದಿರೋದಕ್ಕೆ ಎಷ್ಟೊಂದು ಬಿಕೋ ಅಂತ ಇದ್ದಂದ್ರೆ ಅಷ್ಟೊಂದು ಬಿಕೋ ಅಂತದ ಆಲ್ದ ಮರ ಒಂದಿತ್ತು. ಆಲ್ದ ಮರ ಇಲ್ಲಿದ್ದಕ್ಕೋ ಕಾರಣಕ್ಕೆ ಸರಿ ಆಯಿತು. ಇದು ಬಾದಾಮಿ ಮರ ಈ ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಇದನ್ನು ಸಾಕಿ ಬಿಟ್ಬಿಟ್ರೆ ಸಾಕು, ದೊಡ್ಡದಾಗ್ಬಿಡ್ತದೆ. ದೊಡ್ಡದಾಗ್ಬಿಟ್ರೆ ನೆರಳು ಅಷ್ಟೊಂದು ನೆರಳು ಬರ್ತದೆ. ಯಾಕಂದರೆ ಇದು ಇದಕ್ಕೆ ಮೊದಲು ನಮ್ಮ ಅಂಗಡಿ ಹತ್ರ ಇಟ್ಟಿದ್ದೀನಿ. ಒಂದು 2 ಗಿಡ 3 ಗಿಡ ಇಟ್ಟಿದ್ವಿ. ಸಖತ್ತು 4 ಗಿಡ ಇಟ್ಟಿದ್ವಿ ಅಂದ್ರೆ 2 ಗಿಡ ಮಾತ್ರ ಚೆನ್ನಾಗಿ ಬಂದೈತೆ. ಅದಕ್ಕೋಸ್ಕರನೇ ಇಲ್ಲಿ ಇಟ್ಟಿದ್ದೀನಿ. ಇವತ್ತು 10ನೇ ತಾರೀಕು 11ನೇ ತಿಂಗಳು 2025. ನನಗೆ ಅದಕ್ಕೆ ಸುತ್ತು ಗೂಡು ಥರ ಒಂದು ಆಪ್ಷನ್ಸ್ ಮಾಡಿ ಇನ್ನೂ ಒಂದು 20-30 ಗಿಡ ಇಡಬೇಕು ಅನ್ನೋದು ಆಸೆ. ಇದೊಂದು ಗಿಡನಲ್ಲ, ಹಲವಾರು ಗಿಡಗಳಿಡಬೇಕು. ಯಾಕಂದರೆ ಇದನ್ನೆಲ್ಲ ನನಗೆ ಮಾಡೋದಕ್ಕೆ, ಈ ಗಿಡಗಳೆಲ್ಲ ಇಡೋದಕ್ಕೆ ಕಾರಣ ನಮ್ಮ ETP ಮಾಸ್ಟ್ರು. ಸುಮಾರು ವರ್ಷಗಳ ಮುಂದೆ ನಾನು ಸ್ಕೂಲ್ಗೆ ಓದ್ತಾ ಇರಬೇಕಾದ್ರೆ ಅವಾಗ ಈ ಥರ ಗಿಡ ಇಡಬೇಕು ಅಂತ ನನಗೆ ಪ್ರೋತ್ಸಾಹ ಕೊಟ್ಟವ್ರೆ ಅವರು. ನೋಡಿ ಇಲ್ಲಿ ದೇವಸ್ಥಾನ ಕಾರ್ಯಕ್ರಮ ಮಾಡೋದ್ರಿಂದ ಇಲ್ಲೊಂದು ಇತ್ತು ಆಲ್ದ ಮರ ಆಯಿತು. ತುಂಬ ಚೆನ್ನಾಗಿತ್ತು. ಆ ಆಲ್ದ ಮರ ಹೊಡೆದಾಕ್ಬಿಟ್ರು. ಸರಿ ಅವನ್ನ ನಮ್ಮ ಮುರಳಿನ ಹೋಗಿ ಸಗಣಿ ಸ್ವಲ್ಪ ಎತ್ಕೊಬರಾಗ ಕಳಿಸ್ಬಿಟ್ಟು ಆ ಗಿಡದ ಮೇಲೆ ಅಟ್ಬಿಡೋಣ ಅಂದರೆ ಅವನ್ನೇ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸರಿ ಇವತ್ತು ಅವ್ನು ಬರ್ತಡೇ ಅವನ ಕೈಯಲ್ಲಿ ಇಟ್ಸಿರ್ಬೋದು ಅಂತ ನನಗೊಂದು ಯೋಚನೆ ಬಂತು. ಯಾಕಂದರೆ ಅವ್ನು ಸರಿಯಿಲ್ಲ ಸ್ವಲ್ಪ ಪಾರ್ಟಿ. ಯಾವತ್ತಾದ್ರೂ ಕೋಪ ಬಂದದಂದರೆ ಇಲ್ಲಿಂದ ಹೋಗಿ ದೇವಸ್ಥಾನ ಹತ್ರ ಆ ಗಿಡ ಕಳೆದ್ಬಿಡ್ತಾನೆ. ದೊಡ್ಡ ಮರ ಆಗಿದ್ರೆ ಕೂಡ ಸರಿ, ನಾನು ಇಟ್ಟಿರೋ ಮರ ನನಗೆ ಅಂದ್ಬಿಟ್ಟು ಕಳೆದ್ಬಿಡ್ತಾನೆ ಅಂದ್ಬಿಟ್ಟು ಅವ್ನ ಕೈಗೆ ಇಟ್ಸೋಕೆ ಹೋಗಿಲ್ಲ. ಅದ್ರ ಮೇಲೆಲ್ಲ ಸಗಣಿ ಸುಮ್ಕಿಸ್ದೆ. ಯಾಕಂದರೆ ನಾಳೆ ಏನಾದರೂ ಹಸ ಬಂದು ತಿನ್ನಬಾರ್ದು ಅಂದ್ಬಿಟ್ಟು ಚಿಮ್ಕಿಸ್ದೆ. ಇದು ಸ್ವಲ್ಪ ಗೂಡು ಥರ ಕಟ್ಟಬೇಕು ಅಂತ ಒಂದು ಪ್ಲಾನು. ಒಂದು 6 ತಿಂಗಳು ಮಾತ್ರ ನಾನು ದೇವರೇ ಗಿಡ ಇಟ್ಟಾಗ ನಾನು ಹೇಳಿದ್ದೀನಿ, ದೇವರೇ ನನಗೆ ಒಂದು ಹೊತ್ತು ಊಟ ಬೇಕಾದರೆ ಕಡಿಮೆ ಮಾಡು, ಈ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಮಾಡಬೇಡ ಅಂದ್ಬಿಟ್ಟು ಗಿಡ ಇಡಬೇಕಾದಾಗೆ ನಾನು ಹೇಳಿಬಿಟ್ಟೆ ಗಿಡ ಇಟ್ಟಿದ್ದೀನಿ. ಅವಾಗಲೂ ಒಂದು 2 ಬಕೆಟ್ ನೀರು ಹರಿದ್ವಿ. ಇವಾಗ ಮಳೆ ಕಾಲ ಅಂದ್ಬಿಟ್ಟು. ಓಕೆ, ನಮಸ್ಕಾರ.